ಇಲ್ಲಿ ಎಲ್ಲ ತರ ಮೋಟರ್ಸ್ ಇದಾವೆ. ರೇಟು ಏನ್ ಬೆಲೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ಕೊಟ್ಟು ರೈತ ಏನ್ ಮಾಡ್ತಾನೆ ಅಂದ್ರೆ ನನಗೆ ಕಮ್ಮಿ ರೇಟ್ ಬೇಕು, ನನ್ಗೆ ಅಲ್ಲಿ 50,000 ರೂಪಾಯಿ ಸಿಗುತ್ತೆ, 30,000 ರೂಪಾಯಿ ಸಿಗುತ್ತೆ, ಆ ರೇಟ್ ಡಿಫ್ರೆಂಟ್ ಇರುತ್ತೆ. ನಮಸ್ತೆ, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವ್ ಎಲ್ಲಿದ್ದೀವಪ್ಪ ಅಂದ್ರೆ GKVK ಕೃಷಿ ಮೇಳದಲ್ಲಿದ್ದೀವಿ. ಇಲ್ಲಿ ಎಲ್ಲ ತರ ಮೋಟರು, ಪಂಪು, ಮಿಷಿನ್ಸು, ಪ್ರತಿಯೊಂದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಇದರಲ್ಲಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಮೋಟರ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಪ್ರತಿಯೊಂದು ಮೋಟರ್ಗೂ ಮೊದ್ದೋಡಕ್ಕೆ ಆಗ್ಲಿ, ಒಂದು ಸ್ಪ್ರೇಗೆ ಆಗ್ಲಿ, ಒಂದು ಟ್ರ್ಯಾಕ್ಟರ್ ಉಳ್ಳೋದಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಇಲ್ಲಿ ಮೆಟೀರಿಯಲ್ಸ್ ಇದಾವೆ. ಅದೆಷ್ಟು ಬಂಡವಾಳ ಬೀಳುತ್ತೆ, ಅದು ಎಲ್ಲಿ ಸಿಗುತ್ತೆ, ಆ ಮೋಟರ್ ಎಲ್ಲ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ವಿಡಿಯೋ ಇದೆ. ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಲೈಟ್, ಇದು ಬಂದ್ಬಿಟ್ಟು ರೈಟ್ ಬಂದ್ಬಿಟ್ಟು 63,000 ರೂಪಾಯಿ 7 HP. ಇದು ಒಂದೇ ಕಲ್ಟಿವೇಶನ್ಗೆ ಆಗುತ್ತೆ. ನೀವು ಸಿಂಗಲ್ ಫ್ಲೋರ್ ಬೇಕಾದ್ರೆ ಹಿಂದೆ ಸಿಂಗಲ್ ಫ್ಲೋರ್ ಹಾಕಬಹುದು. ರಿಜ್ಜರ್ ಅಂತ ಹೇಳ್ತಾರೆ, ಒಬ್ರು ಸಿಂಗಲ್ ಫ್ಲೋರ್ ಅಂತ ಹೇಳ್ತಾರೆ, ಒಬ್ರು ನೇಗ್ಲ್ ಅಂತ ಹೇಳ್ತಾರೆ. ಇದು ಸೇಮ್ HP ನೇ, ಇದು ಡಬಲ್ ಲೈಟ್ ಬರುತ್ತೆ. ಸೇಮ್ HP ಸೇಮ್ ಕೆಲಸ ಎರಡು. ಇದು 7 HP ನೇ. ಇದು ಬಂದ್ಬಿಟ್ಟು ವಿತೌಟ್ ಲೈಟ್, ಇದು ಸೇಮ್ ಕೆಲಸನೇ ಮಾಡುತ್ತೆ. ಇದನ್ನು 5 HP, ಇದು ಸೇಮ್ ಕೆಲಸನೇ, ಸೇಮ್. ಇದು ಬಂದ್ಬಿಟ್ಟು ವಿತ್ ಏರ್ ಬರುತ್ತೆ, ಇದಕ್ಕೆ ಟ್ಯೂಬ್ಲೆಸ್ ಟೈರು. ಇದು 7 HP ನೇ. ಇದು ಬಂದ್ಬಿಟ್ಟು 7 HP, ಇದು ಬೆಲ್ಟ್ ಡ್ರೈವ್. ಇದು ಬಂದ್ಬಿಟ್ಟು ಗೇರ್ ಡ್ರೈವ್ ಬರುತ್ತೆ, ಇದು ಬೆಲ್ಟ್ ಡ್ರೈವ್. ಸರ್ ವ್ಯತ್ಯಾಸ ಬಂದ್ಬಿಟ್ಟು HP ಸೇಮ್ ಇರುತ್ತೆ, ಕಲ್ಟಿವೇಶನ್ ಸೇಮ್ ಇರುತ್ತೆ. ಈಗ ಒಬ್ಬ ರೈತ ಏನ್ ಮಾಡ್ತಾನೆ ಅಂದ್ರೆ ನನಗೆ ಕಮ್ಮಿ ರೇಟ್ ಬೇಕು, ನನ್ಗೆ ಅಲ್ಲಿ 50,000 ರೂಪಾಯಿ ಸಿಗುತ್ತೆ, 30,000 ರೂಪಾಯಿ ಸಿಗುತ್ತೆ, ಆ ರೇಟ್ ಡಿಫ್ರೆಂಟ್ ಇರುತ್ತೆ. ಯಾವ ಬಳಕೆ ಮಾಡ್ತಾ ಇರುತ್ತೆ? ಓನ್ಲಿ ಕಲ್ಟಿವೇಶನ್ ಸರ್. ಈಗ ಅಡಿಕೆ ತೋಟ, ಈಗ 3 ಅಡಿ ಒಳಗಡೆ ಏನು ಕ್ರಾಪ್ ಇದೆ ಕೆಲ ಕಲ್ಟಿವೇಶನ್ ಮಾಡ್ಬೋದು. ಇದು ಬಂದ್ಬಿಟ್ಟು 65,000 ರೂಪಾಯಿ ಆಗುತ್ತೆ. ಇದು ಸಬ್ಸಿಡಿ ಇದೆ, ಇದು ವಿತೌಟ್ ಸಬ್ಸಿಡಿಗಳು, ಇದು ಸಬ್ಸಿಡಿ ಇದೆ. ಇದು ಸಬ್ಸಿಡಿ ಇದೆ. ಫಾರ್ಮರ್ ಗೆ ಬಂದು 50% ಸಬ್ಸಿಡಿ ಸಿಗುತ್ತೆ, SC/ST 10%. ಸೇಮ್ ಏನ್ ಕೆಲಸ ಮಾಡುತ್ತೇವೋ ಎಲ್ಲ ಸೇಮ್, ರೈಟ್ ಎಲ್ಲ ಒಂದೇ ಸಿಂಪಲ್ ಆಗಿರುತ್ತೆ. ಅಂದ್ರೆ ನಮ್ದು ಮಾಡಲ್ ಬಂದು ನಮ್ದು 450 ಪ್ರಾಡಕ್ಟ್ ಇದೆಯಲ್ಲ, ಆದ್ರಿಂದ ಎಲ್ಲ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಹೊಸ ಮಾಡಲ್ ಅಂತ ಬಿಟ್ಟಿದ್ದು. ಇದು ಬಂದ್ಬಿಟ್ಟು ಸೇಮ್ 7 HP ನೇ. ಇದು ಸೇಮ್ ಎಲ್ಲ ಒಂದೇ ಕ್ರಾಪ್, ಅಂದ್ರೆ ಡಿಫ್ರೆನ್ಸ್ ಬರುತ್ತೆ. ಈಗ ಕಸ್ಟಮರ್ ನನಗೆ ಅಲ್ಲಿ ರೈಟ್ ಕಮ್ಮಿ ಸಿಗುತ್ತೆ, ಈಗ ಒಂದ್ ಕಡೆ 20,000-30,000 ರೂಪಾಯಿ ಸಿಗ್ತೈತೆ, ಆ ರೇಟ್ ಮಾರ್ಜಿನ್ ಇರುತ್ತೆ, ಅಷ್ಟೇ ಡಿಫ್ರೆಂಟ್ ಇರುತ್ತೆ. ನಮ್ದು ಕೆಪಾಸಿಟಿ ಎಲ್ಲ ಒಂದೇನೆ. ನಮ್ದು ಬಂದು ಮೇಡ್ ಇನ್ ಇಂಡಿಯಾ, ಚೈನಾ ಎರಡು ಬರುತ್ತೆ ನಮ್ದು. ಮೇಡ್ ಇನ್ ಇಂಡಿಯಾ ನಮ್ದು ಸ್ವಂತ ಫ್ಯಾಕ್ಟ್ರಿ ಇದೆ ಇಲ್ಲಿ ನೋಡಿ. ನಮ್ದು ಮೇಡ್ ಇನ್ ಇಂಡಿಯಾ, ನೆಲ್ಲೂರು ಆಂಧ್ರ ಪ್ರದೇಶದಲ್ಲಿ 80 ಎಕರೆಲ್ಲಿ ಪ್ಲಾಟ್ ಇದೆ. ಸರ್ ವಾರಂಟಿ ಏನು ಕೊಡಲ್ವಾ? ಸರ್ ನಾವು 6 ಮಂತ್ ವಾರಂಟಿ, ನಾವು ಅಲ್ಲಿ ಡೀಲರ್ ಕೊಡ್ತಾರೆ. ಡೀಲರ್ ನಿಮಗೆ 1 ವರ್ಷ ವಾರಂಟಿ ಕೊಡ್ತಾರೆ, ಸರ್ವಿಸ್ ಫ್ರೀ ಇರುತ್ತೆ. ಸ್ಪೇರ್ ಪಾರ್ಟ್ ಚಾರ್ಜಸ್ ಆಗುತ್ತೆ. ಈಗ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಇಂಜಿನ್ ಸೀಜ್ ಆಯ್ತು ಅಂದ್ರೆ 1 year ಫಾರ್ಮರ್ದು. ಈಗ ಆಯಿಲ್ ಹಾಕಿ ಕೇಳಿದ್ರೆ ಆಯಿಲ್ ಹಾಕಿ ಇಂಜಿನ್ ಹಾಕಿ ಅಂದ್ರೆ ಸೀಜ್ ಆಗುತ್ತೆ. ಇಟ್ಟದು ಒಂದು ಫಾರ್ಮರ್ಗೆ ಆಯಿಲ್ ಚೆಕ್ ಮಾಡಲ್ಲ, ಇದ್ರೊಳಗಡೆ ಧೂಳು ತುಂಬ. ಈಗ ಮಣ್ಣಲ್ಲಿ ಕಲ್ಟಿವೇಶನ್ ತೊಳಿಲ್ಲ, ನೀರು ತುಂಬಿಕೊಳ್ಳಿ ಅಂದ್ರೆ ಸೀಜ್ ಆಗುತ್ತಲ್ವಾ. ನಾವು ಫಾರ್ಮರ್ ವಾದ ಮಾಡ್ತಾರಲ್ಲ, ನಾನು ಯೂಸೇ ಮಾಡಿಲ್ಲ ಅಂತ ವಾದ ಮಾಡ್ತೇವೆ. ಅದು ನಮ್ಮ ಡೀಲರ್ ಅಲ್ಲೇ ಎವ್ರಿ 1 ಮಂತ್ ಎವ್ರಿ ತಾಲೂಕು ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ ಡೀಲರ್ ಇದ್ದಾರೆ, ಅಲ್ಲೇ ಸರ್ವಿಸ್ ಎಲ್ಲ ಇದೆ. ಇದು ಪೆಟ್ರೋಲ್ ಇದೆ. ಇದು ಬಂದ್ಬಿಟ್ಟು 2 ಅಡಿ ಕಲ್ಟಿವೇಶನ್. ಇದು ಬ್ಯಾಕ್ ಕೊಟ್ರೆ ಹೌದು ಸರ್, ನಿಮ್ಗೆ 3 ಇಂದ 4 ಇಂಚ್ ಅಂದ್ರೆ ಬಿಡ್ತು. ನಾರ್ಮಲ್ ಟ್ಯಾಕ್ಟರ್ ಹೊಡಿತೀರಾ ಸರ್? ಟ್ಯಾಕ್ಟರ್ ಬಂದ್ಬಿಟ್ಟು ಸರ್ 5 ಇಂದ 6 ಇಂಚ್ ಹೋಗುತ್ತೆ, ಅದ್ರ ಮೇಲಂತೂ ಹೋಗಲ್ಲ. ಇದು 3 ಇಂದ 4 ಇಂಚ್ ಅಷ್ಟೇ. ಅದು ಬಂದ್ಬಿಟ್ಟು 35 HP 60 HP ಬರುತ್ತಲ್ಲ, ಇದು ಬರೋದೆಲ್ಲ 5-6 HP. ಇದು ಬಂದ್ಬಿಟ್ಟು 3 HP. ಈಗ ಒಬ್ರು ಏನ್ ಮಾಡ್ತಾರೆ, 1 ಅಡಿಗೆಲ್ಲ ಕಲ್ಟಿವೇಶನ್ ಮಾಡೋದಕ್ಕೆ ಇದು ಬರುತ್ತೆ. ಈಗ ಹತ್ತಿ ಇವಕ್ಕೆಲ್ಲ ಆಗುತ್ತೆ, ಇದು ಆಗುತ್ತೆ. ವೆಜಿಟೇಬಲ್ ಗೆಲ್ಲ ಆಗುತ್ತೆ. 2 ಅಡಿ 3 ಅಡಿಗೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಎಲ್ಲ. ಇದು ಬಂದ್ಬಿಟ್ಟು 2 ಅಡಿಗೆ ಈ ಅಡಿಕೆ ಎಲ್ಲ ಸುತ್ತ ಹೊಡೆಯೋದಕ್ಕೆ. ಇದು ಬಂದ್ಬಿಟ್ಟು ಚಿಕ್ಕದಕ್ಕೆ, ಈಗ 1 ಅಡಿ 1.5 ಅಡಿ ಒಳಗೆ ಕಲ್ಟಿವೇಶನ್ ಮಾಡೋದಕ್ಕೆ. ಇದನ್ನು ಸೇಮ್, ಲೈಟ್ ಡಿಫ್ರೆನ್ಸ್ ಇರುತ್ತೆ. ಅದು ಚಿಕ್ಕದು. ಇದು ಬಂದ್ಬಿಟ್ಟು 7 HP ಡಬಲ್ ಲೈಟ್. ಇದು ಹೆವಿ. ಫುಲ್ ಅದೆಲ್ಲ ಪೆಟ್ರೋಲ್, ಇದು ಡೀಸೆಲ್. ಅವೆಲ್ಲ ಪೆಟ್ರೋಲ್, ಫುಲ್ ಡೀಸೆಲ್ ಪೆಟ್ರೋಲ್, ಇದು ಡೀಸೆಲ್. ಇದು ಬಂದ್ಬಿಟ್ಟು ನಿಮ್ಗೆ ರೋಡಲ್ಲಿ ಹೋಗೋದಕ್ಕೆ ಮಾತ್ರ ವೀಲ್ ಬರುತ್ತೆ.
ಕಲ್ಟಿವೇಶನ್ಗೆ ವೀಲ್ ತೆಗೆದು ಹಾಕಬೇಕು ಇದು. ಇದು ಬಂದ್ಬಿಟ್ಟು ಬ್ಯಾಕ್ ರೊಟ್ಟಿ ಬರುತ್ತೆ. ಈಗ ಫಾರ್ಮರ್ ಏನ್ ಮಾಡ್ತಾರೆ, 1 ಅಡಿ ಒಳಗಡೆ 2 ಅಡಿ ಒಳಗಡೆ ಹೋಗುತ್ತೆ ಇದು. ಅಂದ್ರೆ ಈಗ ಮಣ್ಣು ಯಾರಕ್ಬೇಕಲ್ಲ ಆ ಕಡೆ ಈ ಕಡೆ, ಈ ಅಡಿಕೆ ತೋಟ, ಶುಗರ್, ಕಬ್ಬು, ಇದಕ್ಕೆಲ್ಲ ಮಣ್ಣು ಯಾರಕ್ಲಿಕ್ಕೆ ಉಪಯೋಗಿಸ್ತಾರೆ ಸರ್. ನಿಮ್ಗೆ ನಾವು 1 ಲೀಟರ್ಗೆ 750 850 ಮೇಲೆ ಕೊಡ್ತೀವಿ. ಫಾರ್ಮರ್ ಹೇಳ್ತಾರೆ 1 ಅವರ್ 1 ಅವರ್ 2 ಅವರ್ ಬರ್ತದೆ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 350, ಇದಕ್ಕಿಂತ ಹೆವಿ. ಇದರಲ್ಲಿ ನಿಮ್ಗೆ ಬೋದಿಂಗ್ ಮಾಡ್ಕೋಬಹುದು, ಕಲ್ಟಿವೇಶನ್ ಮಾಡ್ಕೋಬಹುದು. ಇದು ಸೇಮ್. ಇದು ನಿಮ್ಗೆ ಇಷ್ಟು ಬ್ಲೇಡ್ ಬರುತ್ತೆ, ಇನ್ನೊಂದು ಬ್ಲೇಡ್ ಬರುತ್ತೆ ನಿಮ್ಗೆ, ಅದು ಬೋದಿಂಗ್ ಮಾಡೋದಕ್ಕೆ, ಅಂದ್ರೆ ಮಣ್ಣು ಆ ಕಡೆ ಈ ಕಡೆ ದುಬ್ಬ ಮಾಡೋದಕ್ಕೆ. ಇದು ಸೇಮ್. ಇದನ್ನು ಬ್ಯಾಕ್ ಕೊಟ್ಟರೆ ರೋಡಲ್ಲಿ ಹೋಗೋದು ಮಾತ್ರ ವೀಲ್, ಕಲ್ಟಿವೇಶನ್ ಆಗುವಾಗ ವೀಲ್ ತೆಗಿಬೇಕು. ಬ್ಲೇಡ್ ಬರ್ತವೆ, ಈ ತರ ಬ್ಲೇಡ್ ಬರ್ತವೆ, ಬ್ಲೇಡ್ ಹಾಕೋಬೇಕು. ಇದು 400, ಇದು ಬಂದ್ಬಿಟ್ಟು ನಿಮಗೆ 7 HP 8 HP. ಇದು ಬಂದ್ಬಿಟ್ಟು ರೋಡಲ್ಲಿ ಹೋಗೋದಕ್ಕೆ ಮಾತ್ರ ಕಲ್ಟಿವೇಶನ್, ಸೇಮ್ ಬ್ಲೇಡ್ ಸೇಮ್ ಬರ್ತದೆ. ಇದನ್ನು ಸೇಮ್ 256B ಅಂತ, ಇದು ಸೇಮ್. ಇದು 5 HP. ಇದು ರೀಪರ್. ಇದು ಬಂದ್ಬಿಟ್ಟು ಭತ್ತ ಕಟ್ ಮಾಡೋದಕ್ಕೆ, ರಾಗಿ ಎಲ್ಲ ಕಟ್ ಮಾಡ್ಬೋದು. ಇದು ರಾಗಿ ಅಂಡ್ ಭತ್ತ ಎರಡಕ್ಕೂ. ನಮ್ದು ಇನ್ನೊಂದು ಮಿಷಿನ್ ಇದೆ, ಸೋಯಾ ಬೀಜ ಕಟ್ ಮಾಡ್ಬೋದು. ಇದು ಶೀಲ್ಡ್ ಬೀಜ ಇದಾಕೋದಕ್ಕೆ. ಈಗ ಒಂದು ಟೊಮೆಟೊ ಇದು ಭತ್ತ ಬೀಜ ಎಲ್ಲ ಇರುತ್ತಲ್ಲ, ಅದು ಶೀಲ್ಡ್ ಈಗ ಕೈಲಿ ಹಾಕೊಂಡು ಹೋಗ್ತಾರೆ. ಇದನ್ನ ಹಾಕೊಂಡು ಬ್ರಷ್ ಮಾಡ್ಕೊಂಡು ಹೋಗ್ತಾ ಇದ್ರೆ 3 ಅದೇ. ಇದು ತಳ್ಕೊಂಡು ಹೋಗ್ತಿವಿ, ಇದು ಬ್ರಷ್ ಮಾಡ್ಕೊಂಡು ಹೋಗ್ತಿವಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಪೋರ್ಟಬಲ್ ಸ್ಪ್ರೇಯರ್, ಅಂದ್ರೆ ಈಗ ಮನೇಲಿ 2 ವೀಲರ್ ವಾಷಿಂಗ್ ಮಾಡ್ಕೋಬಹುದು, ಸ್ಪ್ರೇಯರ್ ಮಾಡ್ಕೋಬಹುದು. ಇದು ಒಂದೇ ತಾವು ಇಟ್ಬಿಟ್ಟು 15 ಮೀಟರ್ ವರ್ಷಕ್ಕೆ ಸ್ಪ್ರೇ ಮಾಡ್ಬೋದು. ಇವು 6 ಮಾಡಲು ಬ್ಯಾಟ್ರಿ ಸ್ಪ್ರೇಯರ್. ಇದು ಡಬಲ್ ಬ್ಯಾಟ್ರಿ, ಇವೆಲ್ಲ ಡಬಲ್ ಬ್ಯಾಟ್ರಿ. ಇದು ಸಿಂಗಲ್ ಬ್ಯಾಟ್ರಿ 2 in 1, ಅಂದ್ರೆ ಬ್ಯಾಟ್ರಿ ಖಾಲಿ ಆಯ್ತಂದ್ರೆ ಕೈಯಿಂದ ಹೊಡ್ಕೋಬಹುದು. ಇದು ಬಂದ್ಬಿಟ್ಟು ಡಬಲ್ ಬ್ಯಾಟ್ರಿ. ಸರ್ ನಾವು ಒಂದು ಬಂದ್ಬಿಟ್ಟು 10-15 ಕ್ಯಾನ್ ಕೊಡ್ತೀವಿ ಸರ್, ಒಂದಪ್ಪ ಚಾರ್ಜ್ ಮಾಡೋದು. ಯಾವ್ದು ಡಬಲ್ ಬ್ಯಾಟ್ರಿ ಸರ್. ಈಗ ಬಂದ್ಬಿಟ್ಟು 20 ಲೀಟರ್ ಕ್ಯಾನ್, 10 ಲೀಟರ್ ಅಂದ್ರೆ 200 ಲೀಟರ್ ಆಗೋಗುತ್ತಲ್ಲ, 10 ಕ್ಯಾನ್ ಮೇಲೆ ಹೊಡಿಬಹುದು. ಡಬಲ್ ಬ್ಯಾಟ್ರಿ. ಸಿಂಗಲ್ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಬ್ಯಾಟ್ರಿ ಖಾಲಿ ಆಯ್ತಂದ್ರೆ ಕೈಯಿಂದ ಮ್ಯಾನ್ಯುವಲ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ವೀಟ್ ಕಟ್ರಿ. ಈಗ ಒಬ್ಬರು ಸೈಡ್ಗೆ ಹಾಕೊಂಡು ಹೊಡೆಯಕಾಲ ಅಂದ್ಬಿಟ್ಟು ಇದು ವೀಲಲ್ಲೇ ಕೈಲಿ ಆಡ್ಸ್ಕೊಂಡು ಹೋಗ್ಬೋದು. ಇದು ಫೋಸ್ಟ್ ಟ್ರಾಕ್. ಇದರಲ್ಲಿ ವ್ಯತ್ಯಾಸ ಏನಂದ್ರೆ, ಇದು ಫೋಸ್ಟ್ ಟ್ರಾಕ್ ಅಂದ್ರೆ ಆಯಿಲ್ ಸಪರೇಟ್ ಹಾಕಬೇಕಾಗುತ್ತೆ, ಆಯಿಲ್ ಸಪರೇಟ್ ಹಾಕೊಂಡು ಸ್ಪೆಟ್ರ್ ಸಪರೇಟ್ ಹಾಕಬೇಕಾಗುತ್ತೆ. ಇದು ಎರಡು ಒಂದನ್ನೇ. ಇದು ಬಂದ್ಬಿಟ್ಟು 20-25 ಕ್ಯಾನ್, ಇದು 20 ಲೀಟರ್ ಕ್ಯಾನ್ ಡಿಫ್ರೆಂಟ್. ಇದು 804, ಇದು ಫೋಸ್ಟ್ ಟ್ರಾಕ್. ಮಾಡಲ್ ಮೇಲೆ ಡಿಫ್ರೆಂಟ್ ಆಗುತ್ತೆ, ಸೇಮ್ HP. ಇದು 2 ಸ್ಟ್ರಾಕ್. ಇದು ಬೆನ್ನಲ್ಲಿ ಹಾಕೊಳ್ಳೋದು. ಇನ್ನು ಈ 3 ಮಾಡಲ್ ಬಂದ್ಬಿಟ್ಟು 2 ಸ್ಟ್ರಾಕ್. ಇದು ಕೆಳಗಡೆ ಇಟ್ಟು 50 ಮೀಟರ್ ಗಂಟ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ಪೆಟ್ರೋಲ್. ಇದು ಬಂದು 4 ಸ್ಟ್ರಾಕ್, ಇವೆಲ್ಲ 2 ಸ್ಟ್ರಾಕ್. ಇದು ಬಂದ್ಬಿಟ್ಟು ನಿಮ್ಮ ಹತ್ರ ಇಂಜಿನ್ ಏನಾರು ಇದ್ರೆ, ಕಾರ್ ವಾಷಿಂಗ್ ಇವೆಲ್ಲ ಇಟ್ಟಿರ್ತಲ್ಲ, ಅವು 5 ಮಾಡಲ್ ಇದೆ. ಬಜಾಜ್ ಗಾಡಿಗೆಲ್ಲ ಫಿಟ್ ಮಾಡ್ಕೊಳ್ಳೋದು ಇದೆ. ಹೌದು, ಬಜಾಜ್ ಗಾಡಿಗೆ, ಟ್ರಾಕ್ಟರ್, ಟಿಲ್ಲರ್ಸ್ಗೆ ಎಲ್ಲ ಅಸಮ. ಇಲ್ಲ ಅವ್ರ ಹತ್ರ ಇಂಜಿನ್ ಮಾವನ್ ತೊಪ್ಪಿಗೆ ಮಾಡ್ತಾರೆ, ಒಂದು ಡ್ರಮ್ ಎಲ್ಲ ಮಾಡ್ಕೊಂಡು ಪುಲ್ಲಿಗೆ PDO ಶಾಪ್ಟಿಗೆ ಹಾಕೊಂಡು ಯೂಸ್ ಮಾಡ್ತಾರೆ ಎಲ್ಲ. ಇದು ಪಾಗರ್ಸ್, ಅಂದ್ರೆ ಇದು BBMP ಅವರೆಲ್ಲ ಯೂಸ್ ಮಾಡ್ತಾರೆ, ಅಪಾರ್ಟ್ಮೆಂಟ್ಸ್ ಗಳೆಲ್ಲ ಯೂಸ್ ಮಾಡ್ತಾರೆ ಈ ಸೊಳ್ಳೆಗಳಿಗೆಲ್ಲ. ಇದಕ್ಕೆ ಈ 3 ಮಾಡಲ್ಲ. ಇದು ಸ್ಪ್ರೇಯರ್. ಇದು ಬಂದ್ಬಿಟ್ಟು ಅಟ್ಯಾಚ್ಮೆಂಟ್. ಇದು ಬಂದ್ಬಿಟ್ಟು ಇಲ್ಲ ಸರ್, ಇದು ಪೆಟ್ರೋಲ್ ಹಾಕೊಂಡು ಇದು 105 ಮೀಟರ್ ಗಂಟ ಯೂಸ್ ಮಾಡಬಹುದು. ಇದು ಇಬ್ರು ಹೊಡಿಬಹುದು ಇದರಲ್ಲಿ ಸ್ಪ್ರೇಯರ್. ಇದು ಬ್ಲೋವರ್, ಮನೆಯಲ್ಲಿ ಕಸ ಗಿಸ ಹೊಡಿದಕ್ಕಿಲ್ಲ. ಇಷ್ಟು ಮಾಡಲ್ ಬಂದು ಬ್ರಷ್ ಕಟ್ಗಳು. ಟೋಟಲ್ 8 ಮಾಡಲ್ ಇದೆ. 8 ಮಾಡಲ್ ಬ್ರಷ್ ಕಟ್ಗಳೇ. ಇದರಲ್ಲಿ 2 ಸ್ಟಾಕ್ ಇದೆ, 4 ಸ್ಟಾಕ್ ಇದೆ. ಲೋಕ ಈಗ ಒಬ್ರು ಏನ್ ಮಾಡ್ತಾರೆ, 10,000 ರೂಪಾಯಿ, 15,000 ರೂಪಾಯಿ ಸಿಗುತ್ತೆ. ಆ ರೇಂಜಲ್ಲಿ ಇದೆ. ಇದು ಬ್ಲೋವರ್ ಸೇಮ್, HP ಡಿಫ್ರೆಂಟ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 28,000 ರೂಪಾಯಿ ಬೀಳುತ್ತೆ. ಇದು 30,000 ರೂಪಾಯಿ ಬೀಳುತ್ತೆ. ಹೌದು. ಇದು ಬಂದ್ಬಿಟ್ಟು ನೋಡಿ, ಇದಕ್ಕೆ ಅಟ್ಯಾಚ್ಮೆಂಟ್ ಅಂದ್ರೆ ಇದು ಭತ್ತ ರಾಗಿ ಕಟ್ ಮಾಡಕ್ಕೆ ಇದಕ್ಕೆಲ್ಲ ಅಟ್ಯಾಚ್ಮೆಂಟ್ ಬರುತ್ತೆ. ಇದಕ್ಕೆ ಇದು ಕಳೆ ಕಟ್ ಮಾಡೋದು. ಹೌದು, ಇದು ಕಳೆ ಸರ್. ಹೌದು, ಎಲ್ಲದಕ್ಕೆ ನೋಡಿ 3 ಅಟ್ಯಾಚ್ ಮಾಡ್ಕೋಬಹುದು. ಇದನ್ನು ಅಟ್ಯಾಚ್ ಮಾಡ್ಕೋಬಹುದು, ಇದನ್ನು ಅಟ್ಯಾಚ್ ಮಾಡಿ, ಇದನ್ನು ಅಟ್ಯಾಚ್ ಮಾಡ್ಕೋಬಹುದು. ಇವೆಲ್ಲ ಇಂಜಿನ್ಸ್. ಹೌದು, ಈ ಕಾಂಕ್ರೀಟ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಇಂಜಿನ್ಸ್ಗಳು ಇವೆಲ್ಲ. ಇದು ಬಂದು ವಾಟರ್ ಪಂಪ್ ಸರ್. ಇಲ್ಲಿಂದ ಟೋಟಲ್ ನಮ್ದು 10 ಮಾಡಲ್ ವಾಟರ್ ಪಂಪ್ ಇದೆ. ಇದೆಲ್ಲ ವಾಟರ್ ಪಂಪ್ ಇದೆ. 2 HP, 3 HP, 7 HP, 2 ಇಂಚು, 3 ಇಂಚು, ಅದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ.
ಇಲ್ಲಿಂದ ಇದು ಬಂದ್ಬಿಟ್ಟು ಪೆಟ್ರೋಲ್ ಸ್ಪೇರ್ ಇದು ಸ್ಪೇರ್ ಇವೆಲ್ಲ ಸ್ಪೇರ್. ಇದು ಎಲೆಕ್ಟ್ರಿಕಲ್ ಮಾಡಲ್ ಡಿಫ್ರೆಂಟ್. ಈಗ 3 HP 2 HP ಇದೆಲ್ಲ ಮನೆ ಗಾರ್ಡನ್ಸ್ಗೆಲ್ಲ ಯೂಸಸ್ ಇದು. ಹೌದು ಸ್ಪ್ರೇ. ಈಗ ಮನೆ ಹತ್ರ ಚಿಕ್ಕದು ಗಾರ್ಡನ್ ಇರುತ್ತೆ, ಅವಕ್ಕೆಲ್ಲ ಸ್ಪ್ರೇ ಮಾಡ್ಕೊತಾರೆ. ಇವೆಲ್ಲ ಸ್ಪ್ರೇಯರ್. ಇದು ವಾಟರ್ ಪಂಪ್. ಇದು ಸರ್ ಇದೆಲ್ಲ ಪವರ್ ಟೂಲ್ಸ್ ಗೊತ್ತಿರುತ್ತೆ ಜನಗಳಿಗೆ, ಮನೇಲಿ ಯೂಸ್ ಮಾಡೋದಕ್ಕೆಲ್ಲ ಪವರ್ ಟೂಲ್ಸ್ಗಳಿಗೆಲ್ಲ. ಗಾಡಿ ಬಿಲ್ಡಿಂಗು ಎಲೆಕ್ಟ್ರಿಕಲ್ ಸ್ಕ್ರೂ ಡ್ರೈವರ್ ಎಲ್ಲ ಬರುತ್ತೆ. ಇವು ಚೈನ್ಸ್ ಮರ ಕಟ್ ಮಾಡೋದಕ್ಕೆ ಫುಲ್. ಇದು ಪ್ರೆಷರ್ ವಾಷರ್. ಈಗ ಮನೆ ಹತ್ರ ಕಾರ್ಗೆ ವಾಶ್ ಮಾಡೋದಕ್ಕೆ 3 ಮಾಡಲ್ 5 ಮಾಡಲ್ ಬರುತ್ತೆ. ಇದನ್ನು ವಾಶ್ ಇದನ್ನು ಇಷ್ಟನ್ನು ಇದೆಲ್ಲ ಪ್ರೆಷರ್ ವಾಷರ್. ಇದು ಏರ್ ಕಂಪ್ರೆಸರ್ ಎರಡು. ಇದು ಬಂದ್ಬಿಟ್ಟು ನಿಮ್ಗೆ ಮೆಕ್ಕೆಜೋಳ ಕಟ್ ಮಾಡೋದು. ಜೋಳ ಕಟ್ ಮಾಡ್ತಾರಲ್ಲ, ಆ ಜೋಳ ಕಟ್ ಮಾಡ್ಬೇಕಾದ್ರೆ ಇದು ಒಂದು ಸ್ಟೋರೇಜ್ ಇಲ್ಲಿ ಹಾಕುತ್ತೆ. ಒಂದೇ ಲೈನ್ ಕಟ್ ಮಾಡ್ಕೊಂಡು ಹೋಗುತ್ತೆ, ಸ್ಟೋರೇಜ್ ಇಲ್ಲಿ ಆಗುತ್ತೆ. ಇಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದು ಓಪನ್ ಆಗಿ ಕಾಲಿಲ್ ಬಿಟ್ಟಿದ್ರೆ ಹಂಗೆ ಮೂವ್ ಆಗ್ತಿರ್ಬೇಕು. ಮೇವೇನು ಸಿಗಲ್ಲ ಇದ್ರಲ್ಲಿ, ಎಲ್ಲ ಪುಡಿ ಆಗಿ ಹೋಗುತ್ತೆ. ಸರ್ ಇದು ಬಂದ್ಬಿಟ್ಟು 1,25,000. ವಾರಂಟಿ ಸೇಮ್ 6 months ಅಂದ್ರೆ 1 ವರ್ಷ ವಾರಂಟಿ ಕೊಡ್ತೀವಿ ನಾವು. ಅಂದ್ರೆ ಡೀಲರ್ಸ್ ಹತ್ರ ಹೋಗಿ ಅಲ್ಲೇ ನಾವು ಡೈರೆಕ್ಟ್ ಶೇರ್ ಕೂಡ ನಮ್ದು ಯಾವ ತಾಲೂಕಲ್ಲಿ ಡೀಲರ್ ಇದ್ದಾರೆ ಆ ತಾಲೂಕಲ್ಲಿ ಪರ್ಚೇಸ್ ಮಾಡ್ಬೋದು. ಯಾಕೆಂದ್ರೆ ಫಾರ್ಮರ್ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ ಸರ್ವಿಸ್, ಯಾಕೆಂದ್ರೆ ಅಲ್ಲೇನೆ ಪರ್ಚೇಸಿಂಗ್ ಅಲ್ಲೇನೆ ಸೇಲ್. ಇದು ಸರ್ ಇದು ವುಡ್ ಚಪ್ಪರ್ ಅಂದ್ರೆ ಈ ತೆಂಗಿನ ಗಿಡ ಅಡಿಕೆ ಎಲ್ಲ ಪುಡಿ ಮಾಡೋದಕ್ಕೆ. ಗರಿಗಳೆಲ್ಲ ಫ್ರೀ ಆಗುತ್ತೆ. ಗೊಬ್ಬರಕ್ಕೆ ಎರೆಹುಳ ಗೊಬ್ಬರಕ್ಕೆ ಮಾಡ್ಕೊತಾರೆ. ಇದು ಬಂದ್ಬಿಟ್ಟು ಲೋಡರ್ಸ್. ಅಂದ್ರೆ ಈಗ ಎಲ್ಲ 450 kg 500 kg ಅಲ್ಲಿಂದ ಹೊತ್ಕೊಂಡ್ ಬರಕ್ಕಾಗಲ್ಲ, ಇದಕ್ಕೆ ಲೋಡ್ ಮಾಡ್ಕೊಂಡ್ ಬರ್ಬೋದು. ತೆಂಗಿನಕಾಯಿ ಚೀಲ ಅಡಿಕೆ ಇವೆಲ್ಲ. ಇದು ಬಂದ್ಬಿಟ್ಟು 400 kg ಕೆಪಾಸಿಟಿ ಇದಕ್ಕೆ. ಇದು 320 kg ಕೆಪಾಸಿಟಿ. ಇದಕ್ಕೆ ಬಂದ್ಬಿಟ್ಟು ಚೈನ್ ಬೆಲ್ಟ್ ಬರುತ್ತೆ, ಅದಕ್ಕೆ ಮಾಮೂಲಿ ವೀಲ್ ಬರುತ್ತೆ. ಇದು ರೈಸ್ ಮಿಲ್. ಈಗ ಮನೆಗೆ 50 kg ಈ ತರ ಮನೆ ಎಮರ್ಜೆನ್ಸಿ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು 75,000. ಇದು ಬಂದ್ಬಿಟ್ಟು ಚಾಪ್ ಕಟ್ರು ಅಂತ ಹೇಳ್ತೀವಿ, ಮೇವ್ ಕಟ್ ಮಾಡೋದಿಕ್ಕೆ. ಇದು ಬಂದ್ಬಿಟ್ಟು 33,000. ಇದಕ್ಕೂ ಸಬ್ಸಿಡಿ ಇದೆ. ಇದು 4 ಮಾಡೋದು ಬಂದ್ಬಿಟ್ಟು 4 ಅಂತ ಹೇಳ್ತೀವಿ. ಇದು ಬಂದು ಪೆಟ್ರೋಲ್ ಈ ಗಾರ್ಡನ್ ಅಲ್ಲಿ ಎಲ್ಲ ಇದು ಮಾಡೋದಕ್ಕೆ ಕರೆಂಟ್ ಇರಲ್ಲ, ಆ ಟೈಪ್ ಅಲ್ಲಿ ಇದರಲ್ಲಿ ಯೂಸ್ ಮಾಡಬಹುದು. ಹುಲ್ ಕಟ್ ಮಾಡೋದು 4. ಇದು ಮೆನುವಲ್. ಇದು ಬಂದ್ಬಿಟ್ಟು ಕೈಲಿ ವೀಲ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದು ವೀಲ್ ಮಾಡ್ಕೊಂಡು ಅದು ಕಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ರಲ್ಲಿ 3 ಮಾಡೋದು ಕೆಪಾಸಿಟಿ ಡಿಫ್ರೆಂಟ್ ಇದೆ. ಹೌದು ಇದು ಫೈಬರ್, ಅದು ಬಿಡೋದು. ಇದು ಏನ್ ಮಾಡೋದು ಕಟ್ ಮಾಡ್ಕೊಂಡು ಇದು ಸ್ಟೋರೇಜ್ ಆಗುತ್ತೆ, ಆಮೇಲೆ ತೆಗೆದು ಸೈಡ್ ಹಾಕೋದು. ಇದು ಸೇಮ್ ಸ್ಪೇರ್. ಒಬ್ರು ಏನ್ ಮಾಡೋದು ಎತ್ತಿ ಇಟ್ಕೊಳಕ್ಕಾಗಲ್ಲ, ಇದು ವೀಲಲ್ಲೇ ತಳ್ಕೊಂಡು ಹೋಗ್ಬೋದು. ಇಷ್ಟು ಮೆಟೀರಿಯಲ್ಸ್ ಎಲ್ಲಿ ತಗೋಬೇಕು ಅನ್ನೋದು ಸರ್ ನಮ್ದು ರೈತರು ಬಂದ್ಬಿಟ್ಟು ಎನಿ ಒಂದು ತಾಲೂಕು ಎನಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಡೀಲರ್ ಇದಾರೆ. ಇವಾಗ ಮೈಸೂರು ಆಗ್ಲಿ, ಮಂಡ್ಯ ಆಗ್ಲಿ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆ ಇದಾರೆ. ನಮ್ದೊಂದು ಮಿಸ್ ಕಾಲ್ ಇದೆ ಇಲ್ಲಿ 076-760 ಆ ನಂಬರ್ ಮಿಸ್ ಕಾಲ್ ಕೊಡ್ತು ಅಂದ್ರೆ ನಾವು ಅಲ್ಲಿ ಡೀಲರ್, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಉದ್ದೇಶ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಲ್ಲ ರೈತರಿಗೆ ಶೇರ್ ಮಾಡಿ, ತುಂಬಾ ರೈತರಿಗೆ ಯೂಸ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇನ್ನ ಅನೇಕ ಕೃಷಿ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ರೀತಿ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ. ನೆಕ್ಸ್ಟ್ ವಿಡಿಯೋ ಸಿಗೋಣ.